ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಪೆಟ್ಸ್ ಎಲ್ಲ ಹೇಗೆ ಸಾಲ ಕುಂತ್ಕೊಂಡಿದೆ ಅಂತ. ಅಪ್ಪ ಎಷ್ಟು ಸ್ಕ್ರೀಮ್ ಮಾಡ್ತಾ ಇದೆ ಅಂತಂದರೆ ಮನೇಲಿ ಕುಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ. ಹೊರಗಡೆ ಬಾ ಮಮ್ಮಿ, ಹೊರಗಡೆ ಬಾ ಮಮ್ಮಿ ಅಂತ ಕರೆಯೋ ಥರ ಇದೆ. ಸೊ ಅವಕ್ಕೂ ಬೇರೆ ಯಾರಿದ್ದಾರೆ ಹೇಳಿ, ನಾನೇ ಬರಬೇಕು, ನಾನೇ ನೋಡಬೇಕು. ಬೆಳಗ್ಗೆ ಹಾಲು ಕುಡ್ದಿದೆ, ರಾತ್ರಿನೂ ಕೂಡ ಹಾಲು ಕುಡ್ದಿದೆ. ಸೊ ಊಟ ಸಮಯ ಅಂತೂ ಅಲ್ಲ, ಯಾಕಂದರೆ ನಾನು ಆಲ್ರೆಡಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ನೋಡಿ ಇದು ಅಡ್ಡ ಬಂದ್ಬಿಡ್ತು ನೋಡಿ, ಕರಿತಾ ಇದೆ, ಕೈ ಕೊಡ್ತಾ ಇದೆ, ಮುಟ್ಟು ಬಮ್ಮಿ ಅಂತ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ವಲ್ಪ, ಇಲ್ಲಿ ನೋಡಿ ಇಲ್ಲೇ ತೋರಿಸ್ತೀನಿ ನೋಡಿ, ಇದರಲ್ಲಿ ಹಾಲು ಇಟ್ಟಿರ್ತೀನಿ, ಕಾಣ್ತಾ ಇದೆಯಾ? ಹಾಂ, ಇದರಲ್ಲಿ ಹಾಲು ಇಟ್ಟಿರ್ತೀನಿ, ಕುಡ್ಕೊಳ್ಳುತ್ತೆ. ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಇವುಗಳು ಸ್ಕ್ರೀನ್ ಮಾಡೋದು ನೋಡಿ. ಮಾತಾಡೋದು ಅರ್ಥ ಆಗ್ತಾ ಇರುತ್ತೆ, ನಾನು ಮಾತಾಡೋದು ಅದಕ್ಕೆ ಅರ್ಥ ಆಗುತ್ತೆ, ರಿಯಾಕ್ಟ್ ಮಾಡುತ್ತೆ ನಾನು ಏನೇ ಮಾತಾಡಿದ್ರು ಕೂಡ. ಹೆಂಗೂ ಕಿತ್ಲಾಡ್ತಾ ಇದೆ. ನಮ್ಮ ಸ್ಮೂತಿನೂ ಹಾಕ್ಬಿಟ್ಟಿದ್ದೀನಿ ನೋಡಿ, ಇದು 3 ಮರಿಗಳು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಇನ್ಯಾವುದು ನೋಡಿ, ನಮ್ಮ ಮಿಡಿ ನೋಡಿ ಹೆಂಗೆ ಆಡ್ತಾ ಇದೆ. ಇದು ಕೂಡ ಇದು ಚಿಕ್ಕ ಪಾಪು ಥರ ಆಡುತ್ತೆ. ಸೊ ಇದ್ರದ್ದು 3 ಮರಿಗಳು ಸತ್ತೋಯ್ತು ಅಂತ ಹೇಳಿದ್ನಲ್ಲ, ಸೊ ಇದನ್ನು ಇದ್ರೊಳಗಡೆ ಹಾಕಿದ್ದೀನಿ. ಸೊ ಬೈ ಬ್ಯಾಡ್ ಲಕ್ ಇದ್ರ ಮರಿಗಳು ಕೂಡ ಸತ್ತೋಯ್ತು. ಯಾಕೆ ಅಂತಂದರೆ ಸೀಸನ್ನು ಅಥವಾ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ. ಕಣ್ಣುಗಳು ತೆಗೆದೇ ಇರಲಿಲ್ಲ ಅವು, ಒಂದೊಂದೇ ಹುಷಾರಿಲ್ದಂಗೆ ಸತ್ತೋಗ್ತಾಯಿತ್ತು. ನಂಗೆ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಸೊ ಬೇರೆ ಆಪ್ಷನ್ ಇಲ್ಲ, ದೊಡ್ಡವಾದ್ಮೇಲೆ ಸತ್ತೋದ್ರೆ ಇದಿದು ಬೇಜಾರು. ಸೊ ಆ ವಯಸ್ಸಲ್ಲಿ ಸತ್ತೋಗಿದೆ, ಏನೂ ಮಾಡೋಕ್ಕಾಗಲ್ಲ ನೋಡಿ. ಅದು ಕೂಡ ಬೆಳಿಗ್ಗೆಯಿಂದ ನೈಟು ಇಲ್ಲೇ ಇರುತ್ತೆ. ಸೊ ಒಂದು 2-3 ಸರಿ ಅಷ್ಟೇ ನಾನು ಹೊರಗಡೆ ಬಿಡ್ತೀನಿ. ಯಾಕೆ ಹೊರಗಡೆ ಬಿಡೋಲ್ಲ ಅಂತಂದರೆ, ಸ್ವತಂತ್ರ ಪ್ರಾಣಿಗಳು ಹೌದು, ಇವು ಓಡಾಡಬೇಕು. ಆದರೆ ನಾನೇನಾದರೂ ಹೊರಗಡೆ ಬಿಟ್ಟೆ ಅಂದರೆ ನಾಯಿಗಳು ಪಾಲಾಗುತ್ತೆ, ಇಲ್ಲ ಅಂತಂದರೆ ಎಲ್ಲಾದರೂ ಹೋಗ್ಬಿಡುತ್ತೆ. ಸುಮಾರು ಬೆಕ್ಕುಗಳು ಇದನ್ನು ಬಿಟ್ಟು ಒಂದು 5-6 ಬೆಕ್ಕುಗಳು ನಮ್ಮ ಮನೆಯಿಂದ ಹೊರಗಡೆ, ಅದು ಮನೆ ಒಳಗಡೆ ಬಂದಿಲ್ಲ. ಸೊ ಅದು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ, ಸತ್ತೋಗಿದೆಯೋ ಅಥವಾ ಬೇರೆಯವ್ರು ಇಟ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಅದಕ್ಕೆ ನಾನು ಮರಿಗಳನ್ನ ಹೊರಗಡೆ ಬಿಡೋದಿಲ್ಲ. ದೊಡ್ಡವಾದಮೇಲೆ ನೋಡಿ ಎಲ್ಲ ಬೆಕ್ಕುಗಳು ಹೆಣ್ಣು ಬೆಕ್ಕುಗಳೇ ಆಯಿತಾ. ಸೊ ದೊಡ್ಡವಾದ್ಮೇಲೆ ಡೇಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ತವೆ, ಅವಾಗ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಹೆಂಗೆ ಸ್ಕ್ರೀಮ್ ಮಾಡ್ತಾ ಇದೆ, ಎಷ್ಟು ಜೋರಾಗಿ ಬಡ್ಕೊತಾ ಇದೆ. ಅಯ್ಯೋ ನಾನಿದ್ದೀನಿ ಅಂತ ಮಾಡ್ತಾ ಇದೆಯೋ ಏನೋ ಅಂತಲೇ ಗೊತ್ತಿಲ್ಲ. ನಾನು ಒಳಗಡೆ ಇದ್ದರೆ ಎಲ್ಲ ಸೈಲೆಂಟಾಗಿ ಮಲ್ಕೊಂಡಿರ್ತವೆ. ನಾನು ಬಂದು ಮುಂದೆ ಕುಂತ್ಕೊಂಡೆ ನೋಡಿ ಹಿಂಗೆ ಆಡುತ್ತೆ. ಏನು ಮಾಡು, ನಾನೇನಾದ್ರು ಇವಾಗ ತೆಗೆದ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಬಟ್ ಇವತ್ತು ಟೈಮಲ್ಲಿ ಆಲ್ರೆಡಿ ಮಾರ್ನಿಂಗ್ ಬಿಟ್ಟಿದ್ದೀನಿ, ಆಟ ಆಡ್ಕೊಂಡು 1 ಅವರ್ ಆಟ ಆಡ್ಕೊಂಡು ಬಂದಿದೆ. ಸೊ ಇಲ್ಲೇ ಆಟ ಆಡುತ್ತೆ, ಎಲ್ಲೂ ಹೋಗಲ್ಲ, ನನ್ನ ಜೊತೆನೇ ಇರುತ್ತೆ. ನಾನು ಎಲ್ಲೆಲ್ಲಿ ನಿಂತ್ಕೊಂಡಿರ್ತೀನಿ, ಕುಂತ್ಕೊಂಡಿರ್ತೀನಿ, ಓಡಾಡ್ತಾ ಇರ್ತೀನಿ, ಅವು ಕೂಡ ಅದೇ ಮಾಡ್ತಾ ಇರ್ತವೆ. ಸೊ ನನ್ನ ಜೊತೆನೇ ಇರುತ್ತೆ, ಎಲ್ಲೂ ಹೋಗಲ್ಲ. ನನಗೂ ಕೂಡ ಇವುಗಳ ಜೊತೆ ಇರೋದೇ ಇಷ್ಟ. ಸೊ ಮೇಲೆ ಸ್ವಲ್ಪ ಬಿಸಿಲು ಬರಲಿ ಅಂತ ಇದ್ರ ಮೇಲೆ ಇರೋದೆಲ್ಲ ತೆಗ್ದಿದ್ದೀನಿ. ಬೆಳಿಗ್ಗೆ ತುಂಬ ಬಿಸಿಲಿತ್ತು. ಇಲ್ಲ ಕೇಳ್ದಾಗ್ತಾಯಿದೆ. ಇದಂತೂ ನಾಟಿ ಆಗ್ಬಿಟ್ಟಿದೆ, ನಾಟಿ ಇದು. ಮತ್ತು ಎಷ್ಟು ಮುಗ್ಧ ಮನಸ್ಸು ಗೊತ್ತಾ ಇದ್ರದ್ದು ನೋಡಿ. ಪ್ರಾಣಿಗಳ ಜೊತೆ ಇರೋದು ಮಜಾನೇ ಬೇರೆ. ಎಷ್ಟು ಪ್ರೀತಿ ಕೊಡುತ್ತಪ್ಪ ಇವು. ಮಿಲಿ ನೋಡಿ, ಮಿಲಿ 2 ವೀಕ್ಸ್ ಆಯಿತು ಇದಕ್ಕೆ ಚಿಕನ್ ಕೊಟ್ಟು. ಯಾವಕ್ಕೂ ಚಿಕನೇ ಕೊಟ್ಟಿಲ್ಲ. ಶ್ರಾವಣ ಅಂದ್ಬಿಟ್ಟು ತಿನ್ನಿಸಿಲ್ಲ. ಗಣೇಶ ಹಬ್ಬ ಆಗೋವರೆಗೂ ಚಿಕನ್ ಮಾಡೋ ಆಗಿಲ್ಲ. ಸೊ ಅದಕ್ಕೆ ಚಿಕನ್ ಕೊಟ್ಟಿಲ್ಲ. ಅವಕ್ಕೂ ಕೂಡ ಶ್ರಾವಣ. ಸ್ಮೂತಿ, ಬೇಬಿ ಸ್ಮೂತಿ, ಮಿಡಿ ಕೊಟ್ಕೊ, ನೀವು ಜೋರ್ಗೆ ಕೊಟ್ಕೊ. ಏನು ಸ್ಮೂತಿ? ಏಮ್ನಾ 8 ಮಂತ್ಸ್ ಅಷ್ಟೇ ಇದಕ್ಕೆ, ಆಯಿತಾ. ಸೊ 8 ಮಂತ್ಸಲ್ಲಿ 3 ಮರಿಗಳು ಹಾಕಿದೆ. ಇದಕ್ಕೆಲ್ಲ 3-4 ಮಂತ್ಸ್ ಅಷ್ಟೇ. 4 ಮಂತ್ಸ್ ಬೇಬೀಸ್ ಇವೆಲ್ಲ, ಕಿಟನ್ಸ್. ಇವುಗಳು
ಇದನ್ನೆಲ್ಲ ಹೊರಗಡೆ ಬಿಟ್ಟಾಗ ಆಟ ಆಡುತ್ತಲ್ಲ, ಅದ್ರದ್ದು ಒಂದ್ಸರಿ ವಿಡಿಯೋ ಮಾಡ್ತೀನಿ ನೋಡಿ. ಸೊ ತೂಗುಳಿಸ್ತಾ ಇದೆ. ಹೆಸ್ರುಗಳು ಇಟ್ಟಿಲ್ಲ, ಯಾಕೆ ಗೊತ್ತಾ, ನಮ್ಮ ಸ್ಮೂತಿ ಮತ್ತು ಅವ್ರ ಮಿಡಿ ಅವರಮ್ಮ ಇದ್ದಾರಲ್ಲ, ಈ ಎರಡೂ ಜನ್ರೇಷನ್ ಮಕ್ಕಳು ಕೂಡ ಸೇಮ್ ಅದೇ ಥರನೇ ಇದ್ವು. ಏನು ಮಿಡಿ ಥರ ಒಂದಿತ್ತು, ಸ್ಮೂತಿ ಥರ ಒಂದಿತ್ತು. ಸೊ ಅದಕ್ಕೆ ಸ್ಮೂತಿ, ಇದಕ್ಕೆ ಮಿಡಿ ಅಂತಲೇ ಹೆಸರು ಇಟ್ಕೊಂಬಂದಿದೆ. ಫಸ್ಟ್ ಜನ್ರೇಷನು ಸೇಮ್ ಅದೇ ಥರನೇ, ಸೆಕೆಂಡ್ ಜನ್ರೇಷನು ಕೂಡ ಅದೇ ಥರನೇ, ಸೊ ತರ್ಡ್ ಜನ್ರೇಷನು ಕೂಡ ಅದೇ ಥರನೇ ಇತ್ತು. ಸೊ ತರ್ಡ್ ಜನ್ರೇಷನಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಈ ಸ್ಮೂತಿಗಳಿದಾರಲ್ಲ, ಒಂದು 4-5 ಜನ ಇದ್ದಾರೆ ಆಯಿತಾ. ಸೊ ಫಸ್ಟು, ಸೆಕೆಂಡು, ತರ್ಡು, ಫೋರ್ತು ಅನ್ನೋ ಥರ ಕರೆಯೋಣ ಅಂತಂದರೆ ಬೇಡ ಅನ್ನಿಸ್ತು. ಸೊ ಕರಿಬೇಕಾದ್ರೆ ಎಲ್ಲನೂ ಒಂದ್ಸರಿ ಕರೆದ್ರೆ ಸಾಕು, ಓಡ್ ಬಂದುಬಿಡುತ್ತೆ. ಮಿಡಿ ಅಂದರೆ ಸಾಕು, ಮಿಡಿ ಅಂದರೆ ನಮ್ಮ ಮಿಲಿನೂ ಓಡ್ ಬರ್ತಾಳೆ. ಇದಿದೆಯಲ್ಲ ಮೊಗ್ಗಿ, ಇದು ಮೊಗ್ಗಿ ಅಂದರೆ ಓಡ್ ಬಂದುಬಿಡುತ್ತೆ. ಸೊ ಸ್ಮೂತಿ ಅಂದರೆ ಸಾಕು, ಈ 4-5 ಸ್ಮೂತಿಗಳು ಓಡ್ ಬಂದುಬಿಡುತ್ತೆ. ಸೊ ನಮ್ಮನ್ನೇ ಕರೀತಾ ಇದ್ದಾರೆ ಅಂತ ಅಂದ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ನಾನು ಎಲ್ಲಿ ಇರ್ತೀನೋ ಅವು ಅಲ್ಲಿರುತ್ತೆ. ನಾನು ಹೋಗಿ ಹೊರಗಡೆ ಗೇಟ್ ಹತ್ರ ನಿಂತ್ಕೊಂಡಿದ್ರೆ ಅವು ಬಂದು ಗೇಟ್ ಹತ್ರ ನಿಂತ್ಕೊಂಡು ಆಟ ಆಡ್ತಾ ಇರುತ್ತೆ. ನಾನು ಬನ್ನಿ ಅಂದರೆ ಸಾಕು, ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಒಳಗಡೆ ಬಂದುಬಿಡುತ್ತೆ. ಸೊ ನೋಡಿ ಹೆಂಗೆ ಆಡ್ತಾಯಿದೆ ಗೊತ್ತಾ, ಏನು ಆಡ್ತಾಯಿದೆ ಗೊತ್ತಾ ಇದು. ಕೈ ಕೊಡ್ತಾ ಇದೆ. ನಾನು ಇರೋದಕ್ಕೆ ಈ ಥರ ಆಡ್ತಾ ಇರೋದು, ಇಲ್ಲಾಂದರೆ ಮಲ್ಕೊಂಡಿರುತ್ತೆ ಸುಮ್ಮನೆ. ಈಗ ಈ ಸ್ಮೂತಿ ಇದೆಯಲ್ಲ, ಸ್ಟ್ರಾಂಗ್ ಸ್ಮೂತಿ ಇದು. ಈ ಸ್ಮೂತಿ ಎಲ್ಲರ ಮೇಲೂ ಫೈಟ್ ಮಾಡುತ್ತೆ, ಬಿಗ್ ಫೈಟರ್ ಅದು. ಮಿಡಿ ನೋಡೋದಕ್ಕಷ್ಟೇ ಸುಮ್ಮನೆ ಬಡ್ಕೊಳ್ಳುತ್ತೆ, ಸ್ಟ್ರಾಂಗೇ ಇಲ್ಲ ಅದು. ನಮ್ಮ ಮಿಲಿ ಸೈಲೆಂಟ್ ಮಿಡಿ ಇದು. ಇದಂತೂ ಒಬ್ಬೊಬ್ಬ ಗಂಡು ಮಗು, ಒಂದೇ ಗಂಡು ಮಗು ಮನೆಗೆ.